ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಆರಾಧನೆಯನ್ನು ದೇವರು ಆಶೀರ್ವಾದ ಮಾಡಿಕೊಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಅಪ್ಪ, ನಿನ್ನ ಪ್ರಸನ್ನತೆ ಈ ಭಾನುವಾರದ ದಿನದಂದು ಇಳಿದು ಬರಲಿ. ಕರ್ತನೆ ಸ್ತೋತ್ರವಾಗಿ ಎಷ್ಟು ಜನರು ಕರ್ತನೆ ಸ್ತೋತ್ರ ಇದನ್ನು ಆನ್ಲೈನ್ ಮುಖಾಂತರವಾಗಿ ನೋಡ್ತಾ ಇದ್ದಾರೋ ಇದನ್ನ ಆಶೀರ್ವಾದ ಮಾಡಿ ಕೊಡ್ರಿ ಎಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಈ ಆರಾಧನೆಯನ್ನ ಕರ್ತನೆ ಸ್ತೋತ್ರವಾಗಿ ಕರ್ತನೆ ಸ್ತೋತ್ರ ಈ ಆರಾಧನೆಯನ್ನ ಪ್ರತಿಯೊಬ್ಬರು ನೋಡುವಾಗ ಕರ್ತನೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಎಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ಬೇಡಿ ಬಿಡುಗಡೆ ಹೊಂದಿದ್ದೇನೆ. ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್ ಆಮೆನ್. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ನೋಡ, ಇಕ್ಕಟ್ಟಲ್ಲಿ ಸಹಾಯಕನೇ ನಾವು ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸು. ನಂಬಿಕೆಯಲ್ಲಿ ಹೇಳೋಣ, ನನ್ನ ಬಾಳ ಬರವು ನೀನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಬಾಳ ಬರವು ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನ್ನ ಆತ್ಮನೇ ಆರಾಧಿಸುವೆ, ಪರಲೋಕ ರಾಜನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ, ಪರಲೋಕ ರಾಜನ್ನ ನಿತ್ಯವೂ ಆರಾಧಿಸುವೆ. ಈ ಬರುವರು ಸೇರಿ ಎಂದು ನಿನ್ನ ಎಳೆದಾಗ, ಈ ಬರುವರು ಸೇರಿ ಎಂದು ನಿನ್ನ ಎಳೆದಾಗ, ನಾ ಬರುವೆ ಎಂದವನೇ, ನಮ್ಮ ತುದಿಯಲ್ಲಿ ಬಾಳುವವನೇ. ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ಕೈಗಳನ್ನು ಚೆಲ್ಲೋಣ. ಆರಾಧನೆ 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 ಆರಾಧನೆ, ತುದಿಗೂ ಮಹಿಮೆಗೂ ಮಾತನೇ ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಹೊಸ ಕೃಪೆಯ ನೀಡು ದೇವಾ, ಹೊಸ ವರವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನಗಳಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನಗಳಿಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ
ನೂತನ ಕೃಪೆ ನನ್ನ ತುಂಬಿಸು. ಕೈಗಳನ್ನೆತ್ತಿ ಕೇಳೋಣ. ಈ ಹೋರಾಟಗಳ ಮಧ್ಯದಲ್ಲಿ ಸ್ವಾಮಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ನಾವಿದ್ದೇವೆ ಸ್ವಾಮಿ. ಈ ದಿನವೂ ಕರ್ತನೆ ಹೊಸ ದಿವಸ ಎಂಬುದಾಗಿ ನಾವು ಅಂದು ದಿನವೂ ಕರ್ತನೆ ಸವಿದು ನೋಡಿದವರಾಗಿ ಕರ್ತನೆ ಮುಂಚಾನ ವೇಳೆ ನಿನ್ನ ಪ್ರಾರ್ಥನೆ ಮಧ್ಯದಲ್ಲಿ ಕರ್ತನೆ ಬಿಡುಗಡೆ ಹೊಂದಿದವರಾಗಿ ಕರ್ತನೆ ಹೋರಾಟಗಳು ಎದುರಾಗಿ ನಿಂತಿರುವುದಾದರೂ ಸ್ವಾಮಿ, ಲೌಕಿಕವಾಗಿ ಕರ್ತನೆ ಲೋಕದಲ್ಲಿ ನೋಡುವಾಗ ಕರ್ತನೆ ಇದು ಇಕ್ಕಟ್ಟಾದ ಪರಿಸ್ಥಿತಿಯಾಗಿದೆ ಸ್ವಾಮಿ. ನಮಗಾದರೂ ಕರ್ತನೆ ಪ್ರಾರ್ಥನೆಯಲ್ಲಿ ಕರ್ತನೆ ನಿನ್ನ ಕೃಪೆಯ ಅಡಿದಾವರಲ್ಲಿ ಕರ್ತನೆ ನೂತನ ದಿವಸವಾಗಿ ನಾವು ನೋಡುವರಾಗಿದ್ದೇವೆ. ಆ ನೂತನ ದಿವಸವನ್ನು ಹೊಂದಿದವರಾಗಿ ಆ ಕೃಪೆಯನ್ನು ಹೇರಳವಾಗಿ ಅನುಭವದಿಂದ ಸವಿದವರಾಗಿ ಹೇಳೋಣ. ನಮ್ಮ ಬರುವಂತ ಕಷ್ಟವು ಈಗಿನ ಸಮಯದಲ್ಲಿ ಇರುವುದಾದರೂ ಅದು ಅಲ್ಪವೆಂದೆಣಿಸಿ ಆತನನ್ನು ಮನಪೂರ್ವಕವಾಗಿ ಕೈಗಳನ್ನು ಆರಾಧಿಸೋಣ. ಯೇಸಪ್ಪ, ನಿನ್ನ ಆ ಕೃಪೆಯು ಕರ್ತನೆ ನಮ್ಮ ಕಷ್ಟಗಳ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ, ನಮ್ಮ ಕಣ್ಣೀರಿನ ವೇಳೆಯಲ್ಲಿ ಇಳಿದು ಬರಲಿ ಸ್ವಾಮಿ. ಕೈಗಳನ್ನು ಕೇಳೋಣ. ಕಷ್ಟದಾದಿನಾದಿ ನನ್ನಾಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ ಆತನೊಬ್ಬನೇ ಜೊತೆಗಾರನು. ಕಷ್ಟದಾದಿನಾದಿ ನನ್ನಾಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋ ನೀನೇ ಅಯ್ಯ. ಏಸಯ್ಯ, ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋ ನೀನೇ ಅಯ್ಯ. ಆತನ ಕಡೆಗೆ ಕೈಗಳನ್ನು ಎತ್ತಿಡೋಣ. ಆರಾಧನೆ 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 ಯೇಸುವೇ, ಆರಾಧನೆ ಆರಾಧನೆ ಆರಾಧನೆ. ಆಶ್ರಯವು ನೀನೇ ಯೇಸಯ್ಯ, ನನ್ನ ಆರಾಧನೆ ಯೇಸಯ್ಯ. ಎಲ್ಲ ಪರಿಸ್ಥಿತಿ ಬರುವುದಾದರೂ ಕೇಳೋಣ. ಆಶ್ರಯವು ನೀನೇ ಯೇಸಯ್ಯ, ನನ್ನ ಆರಾಧನೆ ಯೇಸಯ್ಯ. ಯಥಾರ್ಥದಿಂದ ಕೈಗಳನ್ನು ಆರಾಧನೆ ಅಪ್ಪ, ಆರಾಧನೆ 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 ಆರಾಧನೆ. ಯೇಸುವೇ, ಯಾರಾದರೆ ಸಮಯದಲ್ಲಿ ನಾವು ನೋಡುವುದಾದರೆ ಸ್ವಾಮಿ, ಆಶ್ರಯ ದುರ್ಗವಾಗಿದ್ದುಕೊಂಡು ಕರ್ತನೆ ಎಂತ ಕಠಿಣ ಸಮಯವಲ್ಲ ಸ್ವಾಮಿ, ಎಂತ ಹೋರಾಟಗಳು ಬರುವುದಾದರೂ ಸ್ವಾಮಿ, ನಮ್ಮ ಜೀವಿತದಲ್ಲಿ ಒಂದು ದೃಢವಾದ ನಂಬಿಕೆ ನಮಗಿದೆ ಸ್ವಾಮಿ. ಆಶ್ರಯವಾಗಿ ಜೊತೆಗಾರನಾಗಿದ್ದು ನಡೆಸುವ ದೇವರಾಗಿದ್ದರೆ ಸ್ವಾಮಿ, ಈ ಆರಾಧನೆ ಭಾಗದಲ್ಲಿ ಕರ್ತನೆ ಭಾಗವಹಿಸಿರುವ ಪ್ರತಿಯೊಬ್ಬರಿಗೂ ಕರ್ತನೆ ವಿಶೇಷವಾದ ಹೇರಳವಾದ ಆ ನಿಮ್ಮ ಜೊತೆಗಾರನು ಕರ್ತನೆ ನಿಮ್ಮ ಕೃಪೆ ಅಡಿದಾವರಲ್ಲಿ ಕರ್ತನೆ ಆ ಜೊತೆಗಾರನ ಸಮಯದಲ್ಲಿ ಅವರು ಕಾಲ ಕಳೆಯಲಿಕ್ಕಾಗುವಂತೆ ಇನ್ನು ಅನೇಕ ಸಮಯಗಳು ಬರುವುದಾದರೂ, ಇನ್ನು ಅನೇಕ ಹೋರಾಟಗಳು ಬರುವುದಾದರೂ ಜೊತೆಗಾರನಾಗಿರುವ ನಿಮ್ಮಲ್ಲಿ ಕರ್ತನೆ ಅವರು ತಮಕದಿಂದ ಹೃದಯಪೂರ್ವಕವಾಗಿ ನಿಮ್ಮ ಮಾಧ್ಯದಲ್ಲಿ ನೆಲೆಸಿ ಜೀವಿಸಲಿಕ್ಕಾಗುವಂತೆ ಕೃಪೆ ಕೊಡು ಸ್ವಾಮಿ. ನೀನೇ ಆಶ್ರಯವಾಗಿದ್ದುಕೊಂಡು ಕರ್ತನೆ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ನೀಡಿದ್ದಾನೆ ಆಶೀರ್ವದಿಸು ಬಲಪಡಿಸು ಕರ್ತನೆ. ಮುಂದಿನ ಎಲ್ಲಾ ಕಾರ್ಯದ ಭಾಗಗಳನ್ನು ಕರ್ತನೆ ನಿಮ್ಮ ಗಾಯಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಬಿಡುಗಡೆ ಹೊಂದಿಕೊಡುತ್ತಾ ಇದ್ದೇವೆ ನಮ್ಮ ಜೀವನ ಪರಲೋಕದ ತಂದೆ ಆದ ದೇವರೇ. ದೇವನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ನಿಮ್ಮ ನೋಡೋದು ಭಾಳ ಸಂತೋಷವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಕೇಳಲಿಕ್ಕೆ ನಾವು ಸಿದ್ಧವಾಗೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ಅಪ್ಪ ಈ ಸಮಯಕ್ಕಾಗಿ ನಿಮ್ಮ ಕೈಗೆ ನಾವು ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಅಪ್ಪ ನಮ್ಮ ವಾಕ್ಯ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡು ರಾಜ ಸ್ವಾಮಿ. ಈ ದಿನದಲ್ಲಿ ಕರ್ತನೆ ನಿಮ್ಮ ವಾಕ್ಯ ಕೇಳಕ್ಕೆ ನೋಡ್ತಾ ಇರುವ ಒಬ್ಬೊಬ್ಬರನ್ನು ಕರ್ತನೆ ಆಶೀರ್ವದಿಸು ರಾಜ. ಅಪ್ಪ ಈ ದಿನದಲ್ಲಿ ಕರ್ತನೆ ನಿಮ್ಮ ವಾಕ್ಯ ಮುಖಾಂತರವಾಗಿ ಅನೇಕ ಜನರು ಆಶೀರ್ವಾದವನ್ನು ಹೊಂದಿಕೊಳ್ಳಕ್ಕೆ ದೇವರೇ ಸಹಾಯ ಮಾಡಪ್ಪ. ನಿಮಗೆ ಸ್ತೋತ್ರ ಸ್ವಾಮಿ. ಮಾತಾಡೋದು ನಾನಲ್ಲ ಸ್ವಾಮಿ, ನೀನೇ ಇವರೊಟ್ಟಿಗೆ ಮಾತಾಡಬೇಕೆಂದು ಬೇಡಿಕೊಳ್ಳು ಸ್ವಾಮಿ. ಈ ವಾಕ್ಯವನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನೋಡ್ತಾ ಇರುವ ಒಬ್ಬೊಬ್ಬರನ್ನು ದೇವರು ಆಶೀರ್ವಾದ ಮಾಡಲಿ. ನಾವು ಇವತ್ತು
ದೇವರು ಕೊಟ್ಟಿರೋ ನಮಗೆ ಈ ವಾಕ್ಯ ಏನೆಂದರೆ 1 ಸಾಮುವೇಲ 2ನೇ ಅಧ್ಯಾಯ 1ನೇ ವಾಕ್ಯ. ಅಲ್ಲಿ ನೋಡುವಾಗ ಅಣ್ಣಲು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೆ. ಇವತ್ತಿನ ವಾಕ್ಯ ಏನೆಂದರೆ ಪ್ರಾರ್ಥನೆ. ಈ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡೋದನ್ನು ಬಿಟ್ಬಿಟ್ಟಿದ್ದೀವಿ, ಸತ್ಯವೇದವನ್ನು ಓದೋದನ್ನು ಬಿಟ್ಬಿಟ್ಟಿದ್ದೀವಿ, ದೇವರೊಟ್ಟಿಗೆ ನಾವು ಮಾತಾಡೋದನ್ನು ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಈ ಕೊರೋನಾ ಎಂಬ ವೈರಸ್ ಅದನ್ನು ಕಂಡು ಅದನ್ನು ನೋಡಿ ನಾವು ತುಂಬ ಭಯಪಡ್ತಾ ಇದ್ದೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಭಯಪಡಬೇಡಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ದೇವರ ವಾಕ್ಯ ಹೇಳ್ತದೆ. ಆದರೆ ನಾವು ಅದನ್ನು ಬಿಟ್ಟು ಈ ಕೊರೋನಾಕ್ಕಾಗಿ ನಾವು ಭಯಪಟ್ಕೊಂಡು ನಾವು ಕೂತ್ಕೊಳ್ತಾ ಇದ್ದೀವಿ. ಸೊ ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ಪ್ರಾರ್ಥನೆ ಎಂಬ ಒಂದು ವಾಕ್ಯ ಪ್ರಕಾರ ದೇವರು ಇವತ್ತು ನಮ್ಮನ್ನು ಬಲಪಡಿಸ್ತಾರೆ. ಹಲ್ಲೆಲೂಯಾ. ಆದರೆ ನಾವು ಉತ್ಸಾಹದಿಂದ ಈ ವಾಕ್ಯವನ್ನು ಕೇಳಿ ನಾವು ದೇವರ ಮಹಿಮೆ ಪಡಿಸೋಣ. 1 ಸಾಮುವೇಲ 2ನೇ ಅಧ್ಯಾಯ 1ನೇ ವಾಕ್ಯ ಇಲ್ಲಿ ಹೇಳ್ತದೆ, ಅನ್ನಳು ದೇವರನ್ನು ನೋಡಿ ಹೇಳ್ತಾಳೆ ಏನಂದರೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತಿದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯವನ್ನು ನನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಶತ್ರುಗಳಿಂದ ಮುಂದೆ ನನ್ನ ಬಾಯಿ ತೆರೆಯುವುದನ್ನು ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತಿದ್ದೇನೆ. ಇಲ್ಲಿ ನೋಡುವಾಗ ಅಣ್ಣಳಿಗೆ ದೇವರು ಒಂದು ದೊಡ್ಡ ಆಶೀರ್ವಾದವನ್ನು ಈ ಲೋಕ ಕೊಡದೆ ಒಂದು ಆಶೀರ್ವಾದವನ್ನು ಅಲ್ಲಿ ಕೊಟ್ಟರು ದೇವರು. ಆದ್ದರಿಂದ ಈ ಸಮಯದಲ್ಲಿ ಅಣ್ಣಳಾಗಿ ನಾವು ಈ ಭಯೆಲ್ಲ ಬಿಟ್ಟು ನಾವು ದೇವರ ಕಡೆ ನೋಡಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಹೃದಯದಲ್ಲಿ ಇರುವ ಎಲ್ಲ ಭಯವನ್ನು ಎಲ್ಲ ಕಳವಳೆಯನ್ನು ನೀಗಿಸಿ ಒಂದು ಸಮಾಧಾನವನ್ನು ದೇವರೇ ನಮಗೆ ಕೊಡಪ್ಪ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಈ ಲೋಕ ಜನರು ಅವ್ರಿಗೆ ಗೊತ್ತಿಲ್ಲ, ಆದರೆ ದೇವರನ್ನು ತಿಳಿದಿರುವ ನಾವು ಆ ಭಯದಿಂದ ಆಚೆ ಬರಬೇಕು. ಯಾಕಂದರೆ ನಮಗಾಗಿ ತನ್ನ ಜೀವವನ್ನು ಕೊಟ್ಟು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ತನ್ನ ಜೀವವನ್ನು ಕೊಡುವ ದೇವರಾಗಿದ್ದಾರೆ. ಆದ್ದರಿಂದ ನಾವು ಈ ಸಮಯದಲ್ಲಿ ಈ ವಾಕ್ಯ ಪ್ರಕಾರ ನಾವು ದೇವರನ್ನು ನೋಡಿ ಅವ್ರ ಕಡೆ ತಿರುಗುವಾಗ ನಮ್ಮಲ್ಲಿರುವ ಎಲ್ಲ ಭಯವನ್ನು ನೀಗಿಸಿ ಒಂದು ಸಮಾಧಾನವನ್ನು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಅನೇಕ ಜನರಿಗೆ ಈ ದಿನದಲ್ಲಿ ಏನಾಗುತ್ತೋ, ನಾಳೆ ಏನಾಗುತ್ತೋ, ನಾಳೆದು ಏನಾಗುತ್ತೋ ಒಂದು ಭಯ ಇರ್ತದೆ. ಆದರೆ ಇಲ್ಲಿ ನೋಡುವಾಗ ಒಂದು ಸಂತೋಷ, ಅವಳಿಗೆ ಒಂದು ಸಂತೋಷ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು ನಿನ್ನ ರಕ್ಷಣೆಯಲ್ಲಿ. ಅವ್ರ ಮುಂದೆ ನಾವು ಸಾಕ್ಷಿ ಹೇಳಬೇಕು. ದೇವರು ನಮಗೆ ಈ ಥರ ಮಾಡಿದರೆ ಸಾಕ್ಷಿ ಹೇಳಬೇಕು. ಆದರೆ ನಾವು ಈ ದಿನದಲ್ಲಿ ಎಲ್ಲ ಭಯವನ್ನು ನೀಗಿಸಿ ಒಂದು ಪ್ರಾರ್ಥನೆಯಲ್ಲಿ ನಾವು ಪಾಲ್ಗೊಳ್ಳೋದು ಒಂದು ದೊಡ್ಡ ಒಂದು ಆಶೀರ್ವಾದ. ಬೆಳಗಿನ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ಸಾಯಂಕಾಲ ಪ್ರಾರ್ಥನೆ ಅಂತ ಎಲ್ಲ ನಾವು ಸಮಯ ಸಿಗುವಾಗೆಲ್ಲ ನಾವು ದೇವರೊಟ್ಟಿಗೆ ಮಾತಾಡ್ತಾ ಇರಬೇಕು. ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ಬಲಹೀನರನ್ನು ದೇವರು ಈ ದಿನದಲ್ಲಿ ಬಲಪಡಿಸ್ತಾರೆ. ರೋಗಿಗಳನ್ನು ಈ ಸಮಯದಲ್ಲಿ ಯೇಸು ಕ್ರಿಸ್ತನು ಸ್ವಸ್ಥಪಡಿಸ್ತಾರೆ. ನಾವು ವಿಶ್ವಾಸ ಮಾಡಬೇಕು. ಹಲ್ಲೆಲೂಯಾ. ಆದ್ದರಿಂದ ನಾವು ಈ ಬೆಳಗಿನ ಸಮಯದಲ್ಲಿ ಅನ್ನಳಾಗೆ ಒಂದು ಉತ್ಸಾಹದಿಂದ ಒಂದು ಬಲಹೀನದಿಂದ ಅಲ್ಲ, ಒಂದು ಆಶೀರ್ವಾದದಿಂದ ನಾವು ದೇವರ ಪ್ರಾರ್ಥನೆ ಮಾಡಬೇಕಂದ್ರೆ ದೇವರು ನಮ್ಮೊಟ್ಟಿಗೆ ಇರಬೇಕು. ಅಭಿಷೇಕ ನಮ್ಮೊಟ್ಟಿಗೆ ಇರಬೇಕು. ನನಗೆ ಪ್ರಾರ್ಥನೆ ಮಾಡೋದು ಬರಲ್ಲ, ನಾನು ಹೆಂಗೆ ಪ್ರಾರ್ಥನೆ ಮಾಡೋದು ಅಂತ ನಾವು ಹೇಳ್ಬೋದು. ಆದರೆ ದೇವರು ನಮ್ಮನ್ನು ನೋಡಿ ಹೇಳ್ತಾರೆ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ಪವಿತ್ರ ಆತ್ಮನು ನಮ್ಮೊಟ್ಟಿಗೆ ಇರ್ತಾರೆ. ಆದ್ದರಿಂದ ನಾವು ಈ ಲೋಕವನ್ನು ಕುರಿತು ಈ ಸಮುದಾಯವನ್ನು ನಾವು ಚಿಂತೆ ಮಾಡದೆ ಆ ಯೇಸು ಕ್ರಿಸ್ತನು, ಆ ಪರಲೋಕದಿಂದ ಬರುವ ಯೇಸು ಕ್ರಿಸ್ತನು ನೋಡಿ ನಾವು ಒಂದೊಂದು ದಿನವೂ ಉಲ್ಲಾಸವಾಗಿ ಆನಂದವಾಗಿ ಇರಬೇಕಂತ ಇಲ್ಲಿ ವಾಕ್ಯ ಹೇಳ್ತದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆಯದಿರುವುದು ದೇವರ ಕೃಪೆ. ಅವ್ರ ಮುಂದೆ ನಾವು ಚೆನ್ನಾಗಿರೋದು ದೇವರ ಕೃಪೆ. ಅವ್ರ ಮುಂದೆ ನಾವು ಚೆನ್ನಾಗಿ ಬಾಳ್ತಿರೋದು ದೇವರ ಕೃಪೆ. ಇದನ್ನು ನೋಡುವಾಗ ಮನೆಯಲ್ಲೇ 15 ದಿವಸ 30 ದಿವಸ ಮನೇಲಿ ಇರ್ತಾರೆ, ಆಚೆನೇ ಬರಲ್ಲ. ಆದರೆ
ಅವರಿಗೆ ಕೊರೋನಾ ಎಫೆಕ್ಟ್ ಆಗಿದೆ. ಆದರೂ ದೇವ ಮಕ್ಕಳಾದ ನಮ್ಮನ್ನು ಅವರ ರಕ್ತದಿಂದ ತೊಳೆದು ಈ ಬೆಳಗಿನ ಸಮಯದಲ್ಲಿ ಯಾವ ಕೊರೋನಾ ವ್ಯಾಧಿಯನ್ನು ನಮ್ಮನ್ನು ಮುಟ್ಟದ ಹಾಗೆ ಅವರ ರಕ್ತದಿಂದ ನಮ್ಮನ್ನು ಸ್ವಸ್ಥಪಡಿಸ್ತಾರೆ. ಹಲ್ಲೆಲೂಯಾ. ರಕ್ಷಣೆಯಿಂದ ನಮ್ಮನ್ನು ಕಾಯುವ ದೇವರು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋದನ್ನು ಯಾವಾಗಲೂ ಬಿಡಬಾರ್ದು. ಅನ್ನಲಾಗಿ ನಾವು ಒಂದೊಂದು ದಿನ ಪ್ರಾರ್ಥನೆ ಮಾಡಿ ಆ ಆಶೀರ್ವಾದವನ್ನು ನಾವು ಹೊಂದ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದೋಣ ನಾವು. 2 ಪೂರ್ವಕಾಲ 7ನೇ ಅಧ್ಯಾಯ 1ನೇ ವಾಕ್ಯ. ಅಲ್ಲಿ ನೋಡುವಾಗ ಸಾಮುವೇಲನು ತನ್ನ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ಈ ಸಾಮುವೇಲು ಅಲ್ಲಿ ನೋಡುವಾಗ ತನ್ನ ಜನರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅವರೊಟ್ಟಿಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ವಾಕ್ಯ ನೋಡೋಣ. ಸಾಲಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಮೇಲೆ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ದಿವ್ಯವನ್ನು ಯಜ್ಞ ಮಾಂಸವನ್ನು ದಹಿಸಿ ಬಿಟ್ಟಿತ್ತು. ಹಲ್ಲೆಲೂಯಾ. ನೋಡ್ತೀರಾ, ಪ್ರಾರ್ಥನೆ ಮಾಡುವಾಗ ದೇವರು ಅನೇಕ ಅದ್ಭುತಗಳನ್ನು ಆಶ್ಚರ್ಯವಾದ ಕಾರ್ಯಗಳನ್ನು ಪ್ರಾರ್ಥನೆ ಮಾಡುವಾಗ ಮಾಡ್ತಾರೆ. ಹಲ್ಲೆಲೂಯಾ. ಅದನ್ನು ರುಚಿ ನೋಡಿರುವವರು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಾವು ಇನ್ನೂ ರುಚಿ ನೋಡಿಲ್ಲ. ಯಾಕಂದರೆ 1-2 ಸೆಕೆಂಡ್ ಪ್ರಾರ್ಥನೆ ಮಾಡ್ತೀವಿ, 5 ನಿಮಿಷ ಪ್ರಾರ್ಥನೆ ಮಾಡ್ತೀವಿ, 10 ನಿಮಿಷ ಪ್ರಾರ್ಥನೆ ಮಾಡಿಸೋ ಅಷ್ಟೇಪ್ಪ ಇವತ್ತು ನಮ್ಮಿಂದ ಆಗೋದು ಇಷ್ಟ ಅಂತ ನಾವು ಹೇಳ್ಬಿಡ್ತೀವಿ. ಆದರೆ ನಾವು ಮಂಡಿ ಇಟ್ಟು ಪ್ರಾರ್ಥನೆ ಮಾಡುವಾಗ ಪರಲೋಕದಿಂದ ಬೆಂಕಿ ಇಳಿದು ನಮ್ಮ ಮನೆಯೆಲ್ಲ ಸುಟ್ಟು ನಮ್ಮ ಮನೆಯಲ್ಲಿ ಇರುವ ಎಲ್ಲ ಕಾರ್ಯ ನೀಗಿಸಿ ಒಂದು ಸಮಾಧಾನವನ್ನು ದೇವನ ಈ ಬೆಳಗಿನ ಸಮಯದಲ್ಲಿ ಕೊಡ್ತಾರೆ. ಹಲ್ಲೆಲೂಯಾ. ಈ ಕೊರೋನಾ ವೈರಸ್ ಎಲ್ಲವನ್ನು ದೇವರು ಪರಲೋಕದಿಂದ ಬೆಂಕಿ ಇಳಿದು ಬರುವಾಗ ಆ ಕೊರೋನಾ ವೈರಸ್ ಎಲ್ಲ ಸುಟ್ಟೋಗುತ್ತೆ. ನಾವು ಧೈರ್ಯವಾಗಿದ್ದು ಈ ಸಾಲಮೋನಾಗೆ ಪ್ರಾರ್ಥಿಸಿ ದೇವರ ಆಶೀರ್ವಾದವನ್ನು ನಾವು ಹೊಂದ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಅನ್ನಲಾಗೆ ಸಾಲಮೋನಾಗೆ ನಾವು ಪ್ರಾರ್ಥನೆ ಮಾಡಿ ಈ ಬೆಳಗಿನ ಸಮಯದಲ್ಲಿ ನಾವು ಉತ್ಸಾಹದಿಂದ ಪ್ರಾರ್ಥನೆ ಮಾಡಿ ಆಶೀರ್ವಾದ ಹೊಂದ್ಕೋಬೇಕು. ಪ್ರಾರ್ಥನೆ ಮಾಡುವುದರಲ್ಲಿ ನಾವು ಸೋತು ಹೋಗಬಾರದು. ಯಾಕಂದರೆ ಈ ಸಮಯದಲ್ಲಿ ಪ್ರಾರ್ಥಿಸಿ ಒಂದೊಂದನ್ನು ಪ್ರಾರ್ಥನೆ ಅಂದರೆ ನಾವು ಹೆಚ್ಚಾಗಿ ದೇವರ ಪರಿಶುದ್ಧ ಆತ್ಮದಿಂದ ನಾವು ತುಂಬಲ್ಪಟ್ಟು ದೇವರಿಗಾಗಿ ನಾವು ಜೀವಿಸೋಕ್ಕೆ ದೇವರು ಸಹಾಯ ಮಾಡ್ತಾರೆ. ಯಾಕಂದರೆ ಪ್ರಾರ್ಥನಾ ಯಾವತ್ತೂ ನಮಗೆ ಸೋಲು ಕೊಡಲ್ಲ, ನಮಗೆ ಜಯವನ್ನು ಕೊಡ್ತದೆ. ಹಲ್ಲೆಲೂಯಾ. ಜಯ ಕೊಡುವ ಯೇಸು ನಮ್ಮೊಟ್ಟಿಗೆ ಇರುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಜಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಕಾಣುವ ಎಲ್ಲ ಕಾರ್ಯವನ್ನು ನೀಗಿಸಿ ಈ ಸಮಯದಲ್ಲಿ ನಮಗೆ ಒಂದು ದೊಡ್ಡ ಸಮಾಧಾನವನ್ನು ದೇವರಿಗೆ ಕೊಡಬೇಕಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು ದೇವಜನರೇ. ಯಾಕಂದರೆ ನಮಗೆ ಪ್ರಾರ್ಥನೆನೇ ನಮಗೆ ಜೀವ ಕೊಡ್ಬೋದು. ನಾವು ಸುಮ್ಮನೆ ಇದ್ದುಬಿಟ್ಟು ನಮ್ಮನ್ನ ಕಾಪಾಡಿ ಅಂದರೆ ಹೆಂಗೆ ಕಾಪಾಡೋಕ್ಕಾಗುತ್ತೆ? ನಾವು ದೇವ್ರು ನೋಡಿ ಪ್ರಾರ್ಥನೆ ಮಾಡಬೇಕು. ದೇವರ ಮಕ್ಕಳಾದ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸಾಲಮೋನಾಗೆ ಪ್ರಾರ್ಥನೆ ಮಾಡುವಾಗ ಪರಲೋಕದಿಂದ ಬೆಂಕಿ ಇಳಿದು ನಮಗಿರುವ ಎಲ್ಲ ಕೊರತೆಗಳು ನೀಗಿಸಿ, ನಮ್ಮ ಮೇಲೆ ಇರುವ ಎಲ್ಲ ಒಂದು ಶಾಪವನ್ನು ನೀಗಿಸಿ ನಮಗೆ ಸಮಾಧಾನವನ್ನು ದೇವನ ಬೆಳಗಿನ ಸಮಯದಲ್ಲಿ ಕೊಡ್ತಾರೆ. ನಾವು ಪ್ರಾರ್ಥನೆ ಮಾಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಪ್ರಾರ್ಥನೆ ಮಾಡಿ. ಈ ಕಾಲದಲ್ಲಿ ನಮಗೆ ಹಣ ಇದ್ರೂ ಈ ಕೊರೋನಾ ವೈರಸ್ ನಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆಸ್ತಿ ಇದ್ರೂ ಈ ಕೊರೋನಾ ವೈರಸ್ಸಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಪ್ರಾರ್ಥನೆ ಮಾಡಿ. ದೇವರು ಎಲ್ಲ ಕೊರತೆಗಳು ನೀಗಿಸಿ ಈ ಬೆಳಗಿನ ಸಮಯದಲ್ಲಿ ನಮಗೆ ಒಂದು ದೊಡ್ಡ ಆಶೀರ್ವಾದವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದೋಣ. 2 ಪೂರ್ವಕಾಲ 32ನೇ ಅಧ್ಯಾಯ 24ನೇ ವಾಕ್ಯ. ಇಲ್ಲಿ ನೋಡುವಾಗ ಹಿಜ್ಕೀಯನು ಒಂದು ದೊಡ್ಡ ಮರಣಕರವಾದ ವ್ಯಾಧಿಯಲ್ಲಿ ಅವನು ಬಿದ್ದೋಗಿದ್ದ. ಆದರೆ ಅವನು ಏನು ಮಾಡ್ದ ಗೊತ್ತಾ? ದೇವರ ಕಡೆ ತಿರುಗಿ ಪ್ರಾರ್ಥನೆ ಮಾಡ್ದ. ಆ ವಾಕ್ಯವನ್ನು ಓದೋಣ. 2 ಪೂರ್ವಕಾಲ 32:24. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರವಾದ ರೋಗದಲ್ಲಿ ಬಿದ್ದನು. ಆಗ ಅವನು ದೇವರನ್ನು ಪ್ರಾರ್ಥಿಸಲು ಆತನು ಸದುತ್ರವನ್ನು ದಯಪಾಲಿಸಿ ಅವನಿಗೆ
ಒಂದು ಗುರುತನ್ನು ಅನುಗ್ರಹಿಸಿದರು. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಪ್ರಾರ್ಥನೆ ಮಾಡುವಾಗ ನೋಡಿ, ಅಲ್ಲಿ ಎಜೆಕೇಲ್ ರಾಜ ಅಲ್ಲಿ ಸಾಯ್ತಾ ಇದ್ದಾರೆ. ಆದರೆ ಅವನು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ದ. ಆದರೆ ದೇವ್ರು ಸುಮ್ಮನೆ ಬಿಟ್ರಾ? ಇಲ್ಲ. 15 ವರ್ಷ ಅವನಿಗೆ ಇನ್ನೂ ಹೆಚ್ಚಾಗಿ ಕೂಡಿಸಿಕೊಟ್ರು. ಸೊ ಅದೇ ಪ್ರಕಾರ ನಾವು ಪ್ರಾರ್ಥನೆ ಮಾಡುವುದರಿಂದ ಅನೇಕ ಕಾರ್ಯಗಳನ್ನು ದೇವರು ಬದಲಾವಣೆ ಮಾಡ್ತಾರೆ. ಕೆಲಸ ಇಲ್ಲ, ಊಟ ಇಲ್ಲ, ಏನಪ್ಪ ಮಾಡೋದು ನಾವು ಚಿಂತೆ ಮಾಡ್ತಾ ಇದ್ದೀವಿ. ಆದರೆ ನಾವು ಪ್ರಾರ್ಥನೆ ಮಾಡೋಕ್ಕೆ ನಾವು ಒಂದೊಂದು ದಿನವೂ ನಾವು ಪ್ರಯಾಸ ಪಡಬೇಕು. ಹಲ್ಲೆಲೂಯಾ. ದೇವರು ಇನ್ನು ಬೇಗನೆ ಬರ್ತಾರೆ. ಅದಕ್ಕೆ ನಾವು ಸಿದ್ಧವಾಗಬೇಕು. ನಾವು ಸಿದ್ಧವಾಗಬೇಕಂದ್ರೆ ಸುಮ್ಮನೆನಾ? ಅಲ್ಲ, ಪ್ರಾರ್ಥನೆ ಮಾಡಬೇಕು, ಸತ್ಯವನ್ನು ಓದಬೇಕು, ಅನೇಕ ಜನರಿಗೆ ಸತ್ಯವನ್ನು ಹೇಳಬೇಕು. ಆದ್ದರಿಂದ ನಾವು ಬೆಳಗಿನ ಸಮಯದಲ್ಲಿ ಅನ್ನಲಾಗಿ ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸಾಮೂಲಾಗಿ ಪ್ರಾರ್ಥನೆ ಮಾಡಿ ಸತ್ಯವನ್ನು ಅನೇಕ ಜನರಿಗೆ ತಿಳಿಸೋಕ್ಕೆ ಸಾಲವನ್ನು ಹಾಗೆ ನಮ್ಮನ್ನು ದೇವರು ಬೆಳಗಿನ ಸಮಯದಲ್ಲಿ ಬಲಪಡಿಸಲಿ, ಪ್ರಾರ್ಥನೆಯನ್ನು ಕೇಳಲಿ. ಅದೇ ಪ್ರಕಾರ ಎಜೆಕೇಲ್ ರಾಜನಿಗೆ ಸಾಯ್ತಿರುವ ಆ ಕಾಲದಲ್ಲಿ ಅವರಿಗೆ 15 ವರ್ಷವನ್ನು ಕೂಡಿಸಿಕೊಟ್ರು. ಸೊ ಅದೇ ಪ್ರಕಾರ ನಾವು ಈ ಬೆಳಗಿನ ಸಮಯದಲ್ಲಿ ಈ ನೋಡ್ತಾ ಇರುವ ದೇವ ಪ್ರಿಯರೇ, ಎಚ್ಚರಿಕೆಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಾರ್ಥನೆ ಮಾಡಿ. ಬೆಳಗ್ಗೆ ಪ್ರಾರ್ಥನೆ ಮಾಡಿ, ಸಮಯ ಸಿಗುವಾಗಲ್ಲ ಪ್ರಾರ್ಥನೆ ಮಾಡಿ, ರಾತ್ರಿ ಮಲಗುವಾಗ ಪ್ರಾರ್ಥನೆ ಮಾಡಿ. ದೇವರೇ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಳ್ತೀನಪ್ಪ, ಈ ಲೋಕ ನಮಗೆ ಬೇಡಪ್ಪ ಅಂತ ಹೇಳಿ. ನಿಜವಾಗಿ ದೇವರು ಈ ಲೋಕದಿಂದ ನಮ್ಮನ್ನು ಬಿಡಿಸಿ ಒಂದು ಸಮಾಧಾನ ಒಳಗೆ ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಇಲ್ಲದ ಚಿಂತೆ ಮಾಡಬರಿ, ದೇವರು ಯೇಸು ಕ್ರಿಸ್ತನು ನಮ್ಮೊಟ್ಟಿಗೆ ಇರ್ತಾರೆ. ಒಂದೊಂದು ದಿನವೂ, ಒಂದೊಂದು ನಿಮಿಷವೂ, ಒಂದೊಂದು ಕ್ಷಣವೂ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಚಿಂತೆ ಮಾಡಬೇಡಿ, ಕರ್ತನು ನಮ್ಮೊಟ್ಟಿಗೆ ಇರ್ತಾರೆ. ಧೈರ್ಯದಿಂದ ನಮ್ಮ ಮನೆ ಒಳಗೇನೆ ಇರಬೇಕು. ಈ ಗೌರ್ಮೆಂಟ್ ಸರ್ಕಾರ ಹೇಳೋ ಪ್ರಕಾರ ನಾವು ಮನೆ ಒಳಗೆ ಇರಬೇಕು, ಆಚೆ ಬರಬೇಡಿ. ಆಚೆ ಮನೆ ಒಳಗಿಂದು ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಸತ್ಯವನ್ನು ಓದಿ, ಸತ್ಯವನ್ನು ತಿಳಿದುಕೊಳ್ಳಿರಿ. ಆಗ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದೋಣ ನಾವು. ದಾನಿಯೇಲು, ನಿಮಗೆ ಎಲ್ಲರೂ ದಾನಿಯೇಲು ಗೊತ್ತಿರ್ತದೆ. ದಾನಿಯೇಲು ಏನು ಮಾಡಿದ್ರು? ಸಿಂಹದ ಗೆಬ್ಬಿಯಲ್ಲಿ ಹಾಕಿದ್ರು. ಆದ್ದರಿಂದ ನಾವು ಈ ಬೆಳಗಿನ ಸಮಯದಲ್ಲಿ ದಾನಿಯೇಲು ಹಾಗೆ ನಾವು ಪ್ರಾರ್ಥನೆ ಮಾಡಿ, ಏನು ಕಷ್ಟ ಬಂದರೂ ಸರಿ, ಏನು ಸಮಸ್ಯೆ ಬಂದರೂ ಸರಿ, ಏನು ರೋಗ ಬಂದರೂ ಸರಿ, ನಾವು ದೇವರನ್ನ ಬಿಡಬಾರ್ದು. ಯಾಕಂದರೆ ನಮ್ಮೊಳಗಿರುವರು ದೊಡ್ಡವರು, ಲೋಕದಲ್ಲಿ ಇರುವ ಅವನಕ್ಕಿಂತ ನಮ್ಮೊಳಗಿರುವರ ದೊಡ್ಡವರು. ಹಲ್ಲೆಲೂಯಾ. ಆದ್ದರಿಂದ ನಾವು ದಾನಿಯೇಲು 6ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತದೆ, ಆಗ ಜನರು ಗುಂಪು ಕೂಡಿ ದಾನಿಯೇಲನ್ನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪನತನು. ಇಲ್ಲಿ ನೋಡುವಾಗ ಅವರ ದೇವರ ಸಮ್ಮುಖದಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರಾರ್ಥನೆ ಮಾಡುವಾಗ ಅವರನ್ನು ಹಿಡ್ಕೊಂಡೋಗಿ ಸಿಂಹದ ಕೆಬ್ಬೆಯಲ್ಲಿ ಹಾಕಿದ್ರು. ಯಾರಾದರೂ ಪ್ರಾರ್ಥನೆ ಮಾಡಿದ್ರೆ ಹಿಂಗ ಮಾಡ್ತಾರ? ಅಲ್ಲ. ಶತ್ರು ಹೆಂಗಾದ್ರೂ ನಮಗೆ ತೊಂದರೆ ಕೊಟ್ಟು ಬರ್ತಾ ಇರ್ತಾನೆ. ಆದರೆ ನಾವು ಪ್ರಾರ್ಥನೆಯಲ್ಲಿ ಸುರಶಿಕ್ಷಣಾಗಿದ್ದು ದೇವರನ್ನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆಯಲ್ಲಿ ನಾವು ಯಾವಾಗ ಸೋತು ಹೋಗ್ತೀವೋ ಆವತ್ತು ನೀವೇನು ಮಾಡಬೇಕು ಅಂತ ಉಪವಾಸ ತಗೊಬೇಕು. ದೇವರೇ, ಈ ದಿನದಲ್ಲಿ ಉಪವಾಸ ಇರ್ತೀನಿ ಸ್ವಾಮಿ, ನನ್ನೊಟ್ಟಿಗೆ ಮಾತಾಡಪ್ಪ, ನಾನು ಪ್ರಾರ್ಥನೆ ಮಾಡೋಕ್ಕೆ ನಮ್ಮೊಳಗೆ ಪ್ರಾರ್ಥನೆಯಿಂದ ಒಂದು ಅಭಿಷೇಕವನ್ನು ನಮ್ಮೊಳಗೆ ಹುಟ್ಟಿಸಪ್ಪ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಆದ್ದರಿಂದ ನಾವು ಈ ಬೆಳಗ್ಗೆ ಸಮಯದಲ್ಲಿ ಅನ್ನಲಾಗೆ, ಸಾಲಮೋನಾಗೆ, ಎಜೆಕೇಲನಾಗೆ, ದಾನಿಯೇಲನಾಗೆ ಪ್ರಾರ್ಥನೆ. ಈ ಕಾಲದಲ್ಲಿ ನಮ್ಗೆ ಬೇಕಾಗಿರೋದು ಪ್ರಾರ್ಥನೆ. ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಯಾವಾಗಲೂ ನಿಮ್ಗೆ ಟೈಮ್ ಸಿಕ್ಕುತ್ತೋ, ಸಮಯ ಸಿಕ್ಕುತ್ತೋ ಅವಾಗೆಲ್ಲ ಪ್ರಾರ್ಥನೆ ಮಾಡ್ತಾ ಇರಿ. ಯಾಕಂದರೆ ನಾವು ಕೊನೆ ಕಾಲಕ್ಕೆ ಬಂದ್ಬಿಟ್ಟಿದ್ದೀವಿ. ಇನ್ನು ಸ್ವಲ್ಪ ಕಾಲ ಯೇಸು ಕ್ರಿಸ್ತನು ಮತ್ತೆ ಬರ್ತಾರೆ. ಅವ್ರು ಬರುವಾಗ ನಾವು ಚಿತ್ತವಾಗಿರಬೇಕು. ಅವ್ರ ಜೊತೆಲಿ ಹೋಗೋಕ್ಕೆ ನಾವು ಚಿತ್ತವಾಗಿರಬೇಕು. ಹಲ್ಲೆಲೂಯಾ. ಇವಾಗ ನೋಡಿದ್ರೆ ಎಲ್ಲಿ ಹೋಗಿದ್ರೆ ಸರಿ, ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಬಿಡಲ್ಲ.
ಸೊ ಅದೇ ಈ ಲೋಕದಲ್ಲೇ ಒಂದು ಚಿಕ್ಕ ಕಾರ್ಯ ಹೆಂಗಿರ್ಬೇಕಂದ್ರೆ, ಪರಲೋಕದಲ್ಲಿ ಆ ರಕ್ಷಣೆ ಎಂಬ ಆ ರಕ್ಷಣೆಯನ್ನು ನಾವು ಕಾಪಾಡಿಲ್ಲ ಅಂದರೆ ಪರಲೋಕ ಹೊಳೆಗೆ ಯಾರು ಬಿಡ್ತಾರೆ? ಆಲೋಚನೆ ಮಾಡಿ. ಈ ಬೆಳಗಿನ ಸಮಯದಲ್ಲಿ ಈ ವಾಕ್ಯ ಕೇಳುವ ನಮ್ಮನ್ನು ಯೇಸು ಕ್ರಿಸ್ತನು ಆಶೀರ್ವದಿಸ್ತಾರೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡೋಣ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ಕರ್ತನೇ, ಈ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಕರ್ತನೇ, ಈ ವಾಕ್ಯ ಮುಖಾಂತರವಾಗ ನಮ್ಮೊಟ್ಟಿಗೆ ಮಾತಾಡಿದಾಗ ನಿಮಗೆ ಸ್ತೋತ್ರ ಸ್ವಾಮಿ. ನಾವು ಪ್ರಾರ್ಥನೆಯಲ್ಲಿ ಇನ್ನು ಹೆಚ್ಚೆಚ್ಚಾಗಿ ನಾವು ಉತ್ಸಾಹದಿಂದ ಪ್ರಾರ್ಥನೆ ಮಾಡೋಕ್ಕೆ ನಮಗೆ ಸಹಾಯ ಮಾಡಪ್ಪ. ನೀನೇ ನಮ್ಮ ಜೊತೆಯಿದ್ದು ನಮ್ಮ ನಡೆಸು, ನಮ್ಮ ಕುಟುಂಬಗಳೆಲ್ಲ ಕಾದು ನಡೆಸು ರಾಜ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ತಂದೆಯೇ. ಆಮೇನ್ ಆಮೇನ್.